ಧರ್ಮಸ್ಥಳದಲ್ಲಿ ಇವತ್ತು ಇನ್ನೂ ಕೂಡ ಅಸ್ಥಿ ಉತ್ಖನನ ಕಾರ್ಯ ಆರಂಭ ಆಗಿಲ್ಲ. ಆದರೆ ದೂರುದಾರ ಬೆಳ್ತಂಗಡಿಯ SIT ಕಚೇರಿಯಲ್ಲಿ ಈಗಾಗಲೇ ಹಾಜರಾಗಿದ್ದಾರೆ. ಇವತ್ತು ಆತ ತೋರಿಸುವ ಜಾಗದಲ್ಲಿ ಉತ್ಖನನ ಕಾರ್ಯ ನಡೆಯುತ್ತಾ ಅಂತ ಪ್ರಶ್ನೆ. ಧರ್ಮಸ್ಥಳದಲ್ಲಿ ಆಪರೇಷನ್ ಅಸ್ಥಿ ಪಂಜರ ಇವತ್ತಿನ ಉತ್ಖನನ ಕಾರ್ಯ ಇನ್ನೂ ಆರಂಭ ಆಗಿಲ್ಲ. ಆಲ್ರೆಡಿ ಬೆಳ್ತಂಗಡಿ SIT ಕಚೇರಿಯಲ್ಲಿ ದೂರುದಾರನಿದ್ದಾನೆ. ಇವತ್ತು ಹೊಸ ಜಾಗ ತೋರಿಸ್ತಾನ ಅನಾಮಿಕಾ ಅಂತಕ್ಕಂಥ ಪ್ರಶ್ನೆ. ಅನಾಮಿಕಾ ತೋರಿಸಿದ ಜಾಗದಲ್ಲಿ ಇವತ್ತು ಶೋಧ ಕಾರ್ಯ ನಡೆಯುವಂಥದ್ದು. ಅದು ರತ್ನಗಿರಿ ಬೆಟ್ಟದ ತಪ್ಪಲಿರಬಹುದು ಅಥವಾ ಬೇರೆ ಇನ್ಯಾವುದಾದ್ರೂ ಹೊಸ ಕಾಡಕ್ಕೆ ಕರ್ಕೊಂಡು ಹೋಗ್ಬೋದು, ಇನ್ಯಾವುದಾದ್ರೂ ಹೊಸ ಗುಡ್ಡಕ್ಕೆ ಕರ್ಕೊಂಡು ಹೋಗ್ಬೋದು. ಆದರೆ ಈಗ ಬೆಳ್ತಂಗಡಿ SIT ಕಚೇರಿಯಿಂದ ಆ ಟೀಮ್ ಹೊರಟಿಲ್ಲ. ಹೇಳಿದ ಸಮಯಕ್ಕೆ ದೂರುದಾರ ಹಾಜರಾಗಿದ್ದಾನೆ. ಈಗಾಗಲೇ ಅಧಿಕಾರಿಗಳೆಲ್ಲರೂ ಕೂಡ ಒಬ್ಬೊಬ್ಬರಾಗಿ SIT ಕಚೇರಿಗೆ ಬಂದಿದ್ದಾರೆ. ಅಲ್ಲಿಂದ ಆ ಟೀಮ್ ಅದೊಂದು ರೆಗ್ಯುಲರ್ ವೆಹಿಕಲ್ ಇದೆಯಲ್ಲ ಅದರಲ್ಲಿ ಹೊರಟು ಅಲ್ಲಿಂದ 14 ಕಿಲೋಮೀಟರ್ ಧರ್ಮಸ್ಥಳಕ್ಕೆ ಬರಬೇಕು. ಬಂದು ಅದಾದ ನಂತರ ಆತ ತೋರಿಸುವಂತಹ ಸ್ಥಳದಲ್ಲಿ ಉತ್ಖನನ ಕಾರ್ಯ ಆರಂಭ ಆಗಬೇಕು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಖಪಾಲ್ ಅವರಿಂದ ಪಡ್ಕೊಳ್ಳೋಣ. ಸುಖಪಾಲ್, ಆಲ್ರೆಡಿ 1 ಗಂಟೆ ಆಗ್ತಾ ಬಂತು, ಇನ್ನೂ ಕೂಡ ಉತ್ಖನನ ಕಾರ್ಯ ಆರಂಭ ಆಗಿಲ್ಲ. ಧರ್ಮಸ್ಥಳಕ್ಕೆ ಆ ಟೀಮ್ ಇನ್ನೂ ಬಂದಿಲ್ಲ. ಇವತ್ತೇನಾದರೂ ಪ್ಲ್ಯಾನ್ ಚೇಂಜ್ ಆಗಿದೆಯಾ? ಬೇರೆ ಏನಾದರೂ ಚರ್ಚೆಗಳಾಗ್ತಾ ಇದೆಯಾ? ಏನು ಬರ್ತಾ ಇದೆ ಮಾಹಿತಿ ಬೆಳ್ತಂಗಡಿ SIT ಕಚೇರಿಯಿಂದ? ಅರವಿಂದ್, ಕಳೆದ ಕೆಲ ದಿನಗಳಿಂದ ಇದೇ ರೀತಿ ಆಗ್ತಾ ಇರುವಂಥದ್ದು. ಸುಮಾರು 1 ಗಂಟೆಯ ಬಳಿಕನೇ ಅವರು ಈ ಒಂದು ಸ್ಥಳಗಳಿಗೆ ಸ್ಥಳ ಗುರುತಿಸುವಂಥದ್ದು ಮತ್ತು ಉತ್ಖನನ ಮಾಡುವ ಕೆಲಸಗಳಿಗೆ ಮುಂದಾಗ್ತಾ ಇದ್ದಂಥದ್ದು. ಇವತ್ತು ಅದೇ ರೀತಿ ಆಗುವಂಥ ಸಾಧ್ಯತೆಗಳಿದೆ. ಈವರೆಗೂ SIT ಕಚೇರಿಯಲ್ಲೇ ಮುಸುಕುದಾರಿ ಅನಾಮಿಕ ವ್ಯಕ್ತಿ ಸೇರಿದಂತೆ SIT ಅಧಿಕಾರಿಗಳು ಅಲ್ಲೇ ಇರುವಂಥದ್ದು. ಹಾಗಾಗಿ ಅವರು ಈಗ ಅಲ್ಲಿ ಒಂದು ಮಾತುಕತೆಯನ್ನು ಮಾಡ್ತಾರೆ. ಇವತ್ತು ಏನು ಅನ್ನುವಂಥದ್ದು, ಆತ ಇವತ್ತು ಹೇಳಿದ ರೀತಿಯಲ್ಲೇ ಇವತ್ತು ಉತ್ಖನನ ಮಾಡಲಿಕ್ಕೆ ಅಥವಾ ಸ್ಥಳವನ್ನು ನೋಡಲಿಕ್ಕೆ ಬರುವಂಥದ್ದು ಮಾಮೂಲಿಯಾಗಿ ನಡೆದಿರುವಂಥದ್ದು. ಇವತ್ತು ಅದೇ ರೀತಿ ನಡೆಯುವಂಥ ಸಾಧ್ಯತೆ ಇದೆ. ಈಗ ಆತ ಕಚೇರಿಗೆ ಬಂದ ಬಳಿಕ ಕಚೇರಿ ಒಳಗಿರುವಂಥದ್ದು, ಜೊತೆಗೆ ಅಧಿಕಾರಿಗಳು ಅಲ್ಲೇ ಇರುವಂಥವರು, ಇಡೀ ತಂಡ ಸಜ್ಜಾಗಿದೆ. ಆದರೆ ಅವರು ಯಾರು ಈವರೆಗೂ ಅಲ್ಲಿಂದ ಹೊರಗೆ ಬಂದಿಲ್ಲ. ಅವರು ನೇರವಾಗಿ ಯಾವ ಕಡೆಗೆ ತೆರಳುತ್ತಾರೆ ಅನ್ನುವಂಥ ಮಾಹಿತಿಯೂ ಸ್ಪಷ್ಟವಾಗಿ ಇಲ್ಲ. ಆತ ಇವತ್ತು ಯಾವ ಪ್ಲೇಸನ್ನು ತೋರಿಸ್ತಾನೆ ಆ ಪ್ಲೇಸಿಗೆ ಹೋಗಿ ಅಲ್ಲಿ ಉತ್ಖನನ ಮಾಡುವಂಥ ಕೆಲಸಗಳಿಗೆ ಮುಂದಾಗ್ತಾರೆ. ಈಗ ಮಾಮೂಲಿಯ ರೀತಿಯಲ್ಲಿ ಸ್ಥಳವನ್ನು ಮೊದಲೇ ಗುರುತು ಮಾಡಿ ಇಟ್ಟಿರುವಂಥದ್ದು ಎಲ್ಲೂ ಇಲ್ಲ. ಈ ಹಿಂದೆಲ್ಲ 13 ಪಾಯಿಂಟ್ಗಳೇನಿತ್ತು, 13 ಪಾಯಿಂಟ್ಗಳಿಗೆ ಇವತ್ತು ಈ ಪಾಯಿಂಟಿಗೆ ಬರ್ತಾರೆ ಅನ್ನುವಂಥದ್ದು ಖಚಿತವಾಗಿ ಗೊತ್ತಾಗ್ತಾ ಇತ್ತು. ಮತ್ತು ಅದೇ ಸ್ಥಳದಿಂದ ಉತ್ಖನನ ಕೆಲಸಗಳಾಗ್ತಾ ಇತ್ತು. ಆದರೆ ಈಗ ಇವತ್ತು ಎಲ್ಲಿಗೆ ಹೋಗ್ತಾರೆ ಆ ಸ್ಥಳವನ್ನು ತೋರಿಸ್ತಾರೆ, ಆ ಸ್ಥಳದಲ್ಲಿ ಗುಂಡಿ ತೆಗೆಯುವಂಥ ಕೆಲಸಗಳನ್ನು ಮಾಡ್ತಾರೆ. ಈ ರೀತಿಯಾಗಿ ಕಳೆದ 2 ದಿನಗಳಿಂದ ಆ ರೀತಿಯಾದಂಥ ನಿರಂತರವಾಗಿ ಆ ರೀತಿ ನಡೀತಿರುವಂಥದ್ದು. ಹಾಗಾಗಿ ಇವತ್ತು ಅದೇ ರೀತಿಯಾಗಿ ಉತ್ಖನನ ಕೆಲಸಕ್ಕೆ ನೇರವಾಗಿ ಬರುವಂಥ ಸಾಧ್ಯತೆಗಳಿದೆ. ಅಧಿಕಾರಿಗಳು ಎಲ್ಲ ರೀತಿಯಾದಂಥ ತಯಾರಿಗಳನ್ನು ಮಾಡಿಕೊಂಡು, ಅದು ಕಾರ್ಮಿಕರಾಗಿರ್ಬೋದು ಅಥವಾ ವೈದ್ಯರ ತಂಡ, ಫಾರೆನ್ಸಿಕ್ ತಂಡ, ಎಲ್ಲ ತಂಡಗಳು ಅಲ್ಲೇ SIT ಕಚೇರಿಯಲ್ಲಿ ಇರುವಂಥದ್ದು. ಆತ ಇವತ್ತು ಯಾವ ಸ್ಥಳ ಅಂತ ಹೇಳ್ತಾನೆ ಆ ಸ್ಥಳಕ್ಕೆ ಹೋಗುವಂಥ ಸಾಧ್ಯತೆ ಇರುವಂಥದ್ದು. ಈಗ ಆತ ದೂರಿನಲ್ಲಿ ತಿಳಿಸಿರುವ ರೀತಿಯಲ್ಲಿ ಕಲ್ಲೇರಿ ಇದೆ, ಜೊತೆಗೆ ಕನ್ಯಾಡಿ ಅನ್ನುವಂಥ ಸ್ಥಳ ಇದೆ. ಈ ಸ್ಥಳಗಳಿಗೆ ಇವತ್ತು ಹೋಗ್ತಾರಾ ಅಥವಾ ಬೇರೆಯೇ ಜಾಗವನ್ನು ಹೊಸತಾಗಿ ತೋರಿಸ್ತಾನೆ? ಲಿಸ್ಟಲ್ಲಿ ಇಲ್ಲದಿರುವಂಥ ರತ್ನಗಿರಿ ಬೆಟ್ಟಕ್ಕೆ ಯಾವ ರೀತಿ ಹೋಗಿದ್ದಾನೆ ಅದೇ ರೀತಿ ಹೊಸತಾದಂಥ ಒಂದು ಲಿಸ್ಟನ್ನು ತಯಾರು ಮಾಡಿಕೊಂಡು ಆತ ಅಲ್ಲಿಗೆ ಕರ್ಕೊಂಡು ಹೋಗ್ತಾನೆ. ಇವತ್ತು ಅಲ್ಲಿ ಉತ್ಖನನ ಆಗುತ್ತಾ ಅನ್ನುವಂಥದ್ದು ಸ್ಪಷ್ಟವಾಗಿಲ್ಲ. ಈಗ ಇಡೀ ಈ ಪಾಯಿಂಟ್ಗಳು ಗುರುತು ಮಾಡಿರುವಂಥ ಪಾಯಿಂಟ್ಗಳಲ್ಲಿ 13ನೇ ಪಾಯಿಂಟ್ ಇನ್ನೂ ಯಾವುದೇ ರೀತಿಯಾಗಿ ಉತ್ಖನನ ಆಗಲಿ ಅಥವಾ ಯಾವುದೇ ರೀತಿ ಶೋಧ ಕಾರ್ಯ ಆಗಲಿ ಆಗಿಲ್ಲ. ಅದು ಭಾಳಷ್ಟು ಕಗ್ಗಂಟಾಗಿ ಉಳಿದಿತ್ತು. ಇನ್ನು ಅದನ್ನು GPR ಮೂಲಕನೇ ಅದನ್ನು ಶೋಧ ಕಾರ್ಯ ಮಾಡಲಿಕ್ಕೆ ನಿರ್ಧಾರ ಮಾಡಲಾಗಿದೆ. GPR ಈ ಭಾಗಕ್ಕೆ ಹೊರಟಿದೆ ಅನ್ನುವಂಥ ಮಾಹಿತಿ ಇದೆ. ಹಾಗಾಗಿ ಮುಂದೆ ಆ ಒಂದು ಪ್ರೋಸೆಸ್ಸು 13ನೇ ಪಾಯಿಂಟ್ನಲ್ಲಿ ನಡೆಯಬಹುದು. ಆದರೆ ಇವತ್ತು ಯಾವ ಪಾಯಿಂಟ್ಗೆ ಹೋಗ್ತಾರೆ ಅನ್ನುವಂಥದ್ದು ಇನ್ನೂ ಸ್ಪಷ್ಟವಾಗಿಲ್ಲ. ಅಲ್ಲಿಂದ ಹೊರಟ ನಂತರ ಗೊತ್ತಾಗುತ್ತೆ ಯಾವ ಸ್ಥಳಕ್ಕೆ ಹೋಗ್ತಾರೆ ಅನ್ನುವಂಥದ್ದು, ಜೊತೆಗೆ ಯಾವ ಸ್ಥಳದಲ್ಲಿ ಇವತ್ತು ಉತ್ಖನನ ಆಗುತ್ತೆ ಅನ್ನುವಂಥದ್ದು ಆ ಬಳಿಕ ಗೊತ್ತಾಗುತ್ತೆ. ಇವತ್ತೇನಾದರೂ ಇನ್ನು ಹೊರಟ್ರೆ ಕೇವಲ 1 ಕಡೆಗಳಲ್ಲಿ ಮಾತ್ರ ಉತ್ಖನನ ಮಾಡುವಂಥ ಸಾಧ್ಯತೆಗಳಿರುವಂಥದ್ದು. ಅರವಿಂದ್, ರೈಟ್, ಹಾಗೆ ಸಂಪರ್ಕದಲ್ಲಿರಿ ಸುಖಪಾಲ್. ನಿಮ್ಮ ಜೊತೆ ನಾನು ಮತ್ತೆ ಮಾತನಾಡ್ತೀನಿ. ಒಟ್ಟಾರೆ ಇನ್ನೂ ಕೂಡ SIT ಕಚೇರಿಯಿಂದ SIT ಹೊರಟಿಲ್ಲ. ದೂರುದಾರನನ್ನು ಕರ್ಕೊಂಡು ಬರಬೇಕು. ಬಂದ ನಂತರ ಕಳೆದ ಕೆಲವು ದಿನಗಳಿಂದ ಹೀಗೆ ಡಿಲೇ ಆಗ್ತಾ ಇದೆ. ಬಂದು ಸಾಯಂಕಾಲ ತನಕನೂ ಕೂಡ ಆ ಉತ್ಖನನ ಕಾರ್ಯ ಮುಂದುವರಿಯುತ್ತೆ.